ಯಾವ ಸರ್ಕಾರವೇ ಬರಲಿ ನಮ್ಮ ಬೇಡಿಕೆ ಈಡೇರ್ತಿಲ್ಲ, ಎಲ್ಲಾ ಭರವಸೆಗಳು ಠುಸ್ಸಾಗ್ತಿವೆ ಅಂತ ಆಕ್ರೋಶಗೊಂಡಿರೋ ಸಾರಿಗೆ ನೌಕರರು ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ದಾರೆ. 2 ಬೇಡಿಕೆ ಇಟ್ಕೊಂಡು ನಾಳೆಯಿಂದಲೇ ಹೋರಾಟಕ್ಕೆ ಧುಮುಕ್ತಿದ್ದಾರೆ. ಇದೇ ಹೋರಾಟ ಪ್ರಯಾಣಿಕರ ಆತಂಕಕ್ಕೆ ಕಾರಣವಾಗಿದೆ. ನಾಳೆ ಬಸ್ ಇರುತ್ವಾ ಇಲ್ವಾ ಅನ್ನೋ ಡವಡವ ಶುರುವಾಗಿದೆ. ಸಾರಿಗೆ ನೌಕರರ ಏನು ಬೇಡಿಕೆ ಏನಿದೆ ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆಯಾಗಿರುತ್ತೆ. ಪಾಪ ಅವ್ರು ಕಷ್ಟಪಡ್ತವ್ರು, ಡ್ರೈವರ್ ಕಂಡಕ್ಟರ್ ಅವ್ರ ಪಾಡಿಗಳು ನೋಡಿದ್ರೆ ಅನ್ಯಾಯ ಇದೆ. ಸುಮ್ಮನೆ ಸರ್ಕಾರ ಅಂತ ಹೇಳ್ತವ್ರು ಅಷ್ಟೇ. ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ ಬಸ್ ಇಲ್ಲ ಅಂದ್ರೆ. ಇವರು ಈ ತರ ಎಲ್ಲ ಸ್ಟ್ರೈಕ್ ನಡೆಸಿದ್ರೆ. ಶಕ್ತಿ ಯೋಜನೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪೈಕಿ ಹೆಚ್ಚು ಬಳಕೆ ಆಗ್ತಿರೋದು ಇದೇ ಯೋಜನೆ. ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸುವ ಮೂಲಕ ಆರ್ಥಿಕ ಶಕ್ತಿ ನೀಡಲಾಗ್ತಿದೆ. ಆದರೆ ಈ ಯೋಜನೆ ಹಿಂದೆ ಇರೋ ಸಾರಥಿಗಳು ಮಾತ್ರ ಆರ್ಥಿಕವಾಗಿ ನಿಶಕ್ತಿಯಾಗಿದ್ದಾರೆ. ಸರ್ಕಾರದ ಭರವಸೆ ಮಾತುಗಳನ್ನ ನಂಬಿ ಇಷ್ಟು ದಿನ ಸೈಲೆಂಟ್ ಆಗಿದ್ದವರು ನಾಳೆಯಿಂದ ಸಿಡಿದೇಳೋಕೆ ಸಜ್ಜಾಗಿದ್ದಾರೆ. 38 ತಿಂಗಳ ಹಿಂಬಾಕಿಯನ್ನು ನೀಡಲೇಬೇಕು. 38 ಹಿಂಬಾಕಿಯನ್ನು ನೀಡಲೇಬೇಕು. ಬೇಡಿಕೆ ಈಡೇರಿಕೆಗೆ ಆಗ್ರಹ, ಬೆಂಗಳೂರು ಚಲೋಗೆ ಕರೆ. ನಾಳೆಯಿಂದ ಸಾರಿಗೆ ನೌಕರರ ಹೋರಾಟ, ಪ್ರಯಾಣಿಕರಿಗೆ ಪರದಾಟ. ನಮ್ಮನ್ನು ಸರ್ಕಾರಿ ನೌಕರರಂತೆ ಪರಿಗಣಿಸಿ ನಮಗೂ ಎಲ್ಲರಂತೆ ವೇತನ ಕೊಡಿ ಅಂತ ಸಾರಿಗೆ ನೌಕರರು ಹೋರಾಟ ಮಾಡ್ತಲೇ ಬಂದಿದ್ದಾರೆ. ಹೀಗೆ ಹೋರಾಟ ತೀವ್ರಗೊಳ್ತಿದ್ದಂತೆ ಒಂದಿಷ್ಟು ವೇತನ ಹೆಚ್ಚಿಸೋ ಸರ್ಕಾರಗಳು ಹೋರಾಟ ಹತ್ತಿಕ್ತಿದ್ವು. ವಿಷಯ ಏನು ಅಂದ್ರೆ ಹೆಚ್ಚಳವಾಗಿರೋ ಸಂಬಳ ಮಾತ್ರ ಸಾರಿಗೆ ನೌಕರರ ಅಕೌಂಟ್ಗೆ ಬಂದಿಲ್ಲ. ಇದರಿಂದ ಕೆರಳಿರೋ ನೌಕರರು ನಾಳೆ ಅಂದ್ರೆ ಗುರುವಾರ ಬೆಂಗಳೂರು ಚಲೋಗೆ ಕರೆ ನೀಡಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮದ 1,15,000 ನೌಕರರಿಗೆ ಬೆಂಗಳೂರಿಗೆ ಬನ್ನಿ ಅಂತ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದೆ. ಬೆಂಗಳೂರಿನಲ್ಲಿ ಇವತ್ತೇ ಕರಪತ್ರ ಹಂಚಿ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಬೇಡಿಕೆ ಈಡೇರಿಕೆಗೆ ನಾಳೆ ಸಂಜೆಯೇ ಡೆಡ್ಲೈನ್. ಬೇಡಿಕೆ ಈಡೇರದಿದ್ರೆ ಶುಕ್ರವಾರದಿಂದ ಮುಷ್ಕರ. ಬೆಂಗಳೂರು ಚಲೋಗೆ ಕರೆ ನೀಡಿರೋ ಸಾರಿಗೆ ಮುಖಂಡರು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲಿದ್ದಾರೆ. ನಾಳೆ ಸಂಜೆಯೊಳಗೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು, ಇಲ್ಲದಿದ್ರೆ ನಾಡಿದ್ದು ಅಂದ್ರೆ ಶುಕ್ರವಾರದಿಂದ ಮುಷ್ಕರ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮತ್ತೆ ಬಿಎಂಟಿಸಿನಲ್ಲೂ ಅಧಿಕೃತವಾಗಿ ಒಂದು 5,000 ನೌಕರರು ನಾಳೆ ಪಾಲ್ಗೊಳ್ತಾ ಇದ್ದಾರೆ ಹೋರಾಟಕ್ಕೆ. ಹಾಗಾಗಿ ನಾಳೆ 4 ಗಂಟೆಯ ನಂತರದಲ್ಲಿ ಸಾರಿಗೆ ನೌಕರರ ಏನು ಬೇಡಿಕೆ ಏನಿದೆ 38 ತಿಂಗಳ ಹಿಂಬಾಕಿ ಮತ್ತೆ 1/1/24 ಹೊಸ ವೇತನ ಹೆಚ್ಚಳ ಏನಾಗಿದೆ ಸರ್ಕಾರ ಘೋಷಣೆ ಮಾಡಲಿಲ್ಲ ಅಂತಂದ್ರೆ 4 ಗಂಟೆಯ ನಂತರದಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ನೇರವಾಗಿ ಹೊಣೆಯಾಗಿರುತ್ತೆ. ಅಷ್ಟಕ್ಕೂ ಸಾರಿಗೆ ನೌಕರರ 2 ಪ್ರಮುಖ ಬೇಡಿಕೆ ಏನು ಅನ್ನೋದನ್ನ ನೋಡಿದ್ರೆ 38 ತಿಂಗಳ ವೇತನ ಅರಿಯರ್ಸ್ ನೀಡಬೇಕು ಅನ್ನೋದೇ ಪ್ರಮುಖ ಬೇಡಿಕೆಯಾಗಿದೆ. 2020 ಜನವರಿಯಲ್ಲಿ ಸರ್ಕಾರ ವೇತನ ಹೆಚ್ಚಳ ಮಾಡಬೇಕಿತ್ತು. ಆದರೆ ಅಂದಿನ ಬಿಜೆಪಿ ಸರ್ಕಾರ ವೇತನ ಹೆಚ್ಚಳ ಮಾಡಲಿಲ್ಲ. ಆದರೆ 2023 ಮಾರ್ಚ್ನಲ್ಲಿ 15% ವೇತನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಆದರೆ 2020-23 38 ತಿಂಗಳ ಅರಿಯರ್ಸ್ ಕೊಟ್ಟಿಲ್ಲ. ಇದೀಗ 38 ತಿಂಗಳ ಅರಿಯರ್ಸ್ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಈ 38 ತಿಂಗಳ ಅರಿಯರ್ಸ್ಗಾಗಿ ಸರ್ಕಾರ 1,740 ಕೋಟಿ ಹಣ ಬಿಡುಗಡೆ ಮಾಡಬೇಕಾಗಿದೆ. ಇನ್ನು ಎರಡನೇ ಬೇಡಿಕೆ ಏನು ಅಂದ್ರೆ 4 ವರ್ಷಗಳ ವೇತನ ಒಪ್ಪಂದ ಜಾರಿಗೆ ತರೋದು. ಸಾರಿಗೆ ನೌಕರರಿಗೆ ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಹೆಚ್ಚಿಸಬೇಕು ಅಂತ ನಿಯಮ ಇದೆ. ಆದ್ರೆ ನಿಯಮದಂತೆ 2024ರಲ್ಲಿ ವೇತನ ಹೆಚ್ಚಳ ಮಾಡಿಲ್ಲ. ಹೀಗಾಗಿ ಹೊಸ ವೇತನ ಹೆಚ್ಚಳ ಮತ್ತು ಅರಿಯರ್ಸ್ಗೆ ಮನವಿ ಮಾಡಲಾಗಿದೆ. ಹಳೆ 38 ತಿಂಗಳ ಹಿಂಬಾಕಿ ಮತ್ತು ಹೊಸ 26 ತಿಂಗಳ ಅರಿಯರ್ಸ್ಗಾಗಿ ಮನವಿ ಮಾಡಿದ್ದಾರೆ. ಯಾವಾಗ ಸಾರಿಗೆ ಮುಷ್ಕರದ ಮಾತು ಕೇಳಿ ಬಂತೋ ಪ್ರಯಾಣಿಕರು ಆತಂಕಗೊಂಡಿದ್ದಾರೆ. ಶಾಲೆಗೆ ಹೋಗೋದು ಹೇಗೆ ಅಂತ ಅಳಲು ತೋಡ್ಕೊಂಡಿರೋ ವಿದ್ಯಾರ್ಥಿಗಳು ಸರ್ಕಾರ ಬೇಡಿಕೆ ಈಡೇರಿಸಬೇಕು ಅಂದಿದ್ದಾರೆ. ಬೇರೆ ಸರಿಯಾಗಿ ಸಿಗಲ್ಲ, ಅವಾಗ ಟೈಮ್ ಬೇರೆ ಆಗ್ಬಿಡುತ್ತೆ. ಕಾಲೇಜಲ್ಲಿ ಬೇರೆ ಬೈತಾರೆ ಕರೆಕ್ಟ್ ಟೈಮ್ಗೆ ಹೋಗಿಲ್ಲ ಅಂದ್ರೆ ಎಲ್ಲ ತೊಂದರೆ ಆಗುತ್ತೆ. ನಾನು ಸರ್ಕಾರಕ್ಕೆ ಕೇಳ್ಕೊಳೋದು ಇಷ್ಟೇ, ಅವರು ಬೇಗ ಎಲ್ಲ ಸರಿ ಮಾಡಿಬಿಟ್ಟು ಬಸ್ನಗಳೆಲ್ಲ ಬಿಡ್ಲಿ ಅಂತ ಕೇಳ್ಕೊಂಡು. ನೋ ವರ್ಕ್ ನೋ ಪೇ ಅಸ್ತ್ರ ಹೂಡಿದ ಸರ್ಕಾರ. ನಾಳೆ ಮುಷ್ಕರ ಇಲ್ಲದಿದ್ರೂ ಲಕ್ಷ ಸಂಖ್ಯೆಯಲ್ಲಿ ಸಿಬ್ಬಂದಿ ಹೋರಾಟಕ್ಕಿಳಿದ್ರೆ ಬಸ್ಗಳು ನಿಂತಲ್ಲೇ ನಿಲ್ಲಲಿವೆ. ಪ್ರಯಾಣಿಕರಿಗೆ ನಾಳೆಯೇ ಸಂಕಷ್ಟ ಎದುರಾಗಲಿದೆ.
ಹೀಗಾಗಿ ಹೋರಾಟಕ್ಕೆ ಬ್ರೇಕ್ ಹಾಕಲು ಪ್ರಯತ್ನಿಸ್ತಿರೋ ಸರ್ಕಾರ ಕೆಲ್ಸಕ್ಕೆ ಬಂದವರಿಗೆ ಮಾತ್ರ ಸಂಬಳ, ಗೈರಾದವರಿಗೆ ವೇತನ ಇಲ್ಲ ಅಂತಿದೆ. ತುರ್ತು ರಜೆ ಹೊರತುಪಡಿಸಿ ಎಲ್ಲಾ ರಜೆಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ನಮ್ಮ MD ಅವರಿಗೆ ಹೇಳಿದ್ದೀನಿ, ಅವ್ರ ಜೊತೆ ಮಾತಾಡೋಕ್ಕೆ ನಮ್ಮ MD ಅಕ್ರಮ್ ಅವರು ಇದ್ದಾರಲ್ಲ, ಅವ್ರ ಜೊತೆ ಯೂನಿಯನ್ ಅವ್ರ ಜೊತೆ ಮಾತಾಡೋಕ್ಕೆ ಹೇಳ್ತೀನಿ. ಆ ಥರದ್ದೇನು ಆಗಲ್ಲ ಅಂದ್ಕೊಂಡು ಪ್ರತಿಭಟನೆ ಅಂದರೆ ಅವರು ಬಸ್ ನಿಲ್ಲಿಸ್ತೀವಿ ಅಂತ ಹೇಳ್ತಿಲ್ಲ. ಸರ್ಕಾರದ ಗಮನ ಸೆಳೆಯೋದಕ್ಕೆ ಒಂದು ಬೆಂಗಳೂರು ಚಲೋ ಅಂತ ಮಾಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಬಳಿಕ ಸಾರಿಗೆ ಬಸ್ಗಳನ್ನೇ ಎಲ್ಲರೂ ಹೆಚ್ಚು ನೆಚ್ಚಿಕೊಂಡಿದ್ದಾರೆ. ಆದರೆ ನಾಳೆಯಿಂದ ಸಿಬ್ಬಂದಿ ಹೋರಾಟಕ್ಕಿಳಿದ್ರೆ ಪ್ರಯಾಣಿಕರಿಗೆ ದೊಡ್ಡ ಸಮಸ್ಯೆನೇ ಆಗಲಿದ್ದು ಸರ್ಕಾರ ಸಮಸ್ಯೆ ಬಗೆಹರಿಸಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು. ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ನೀಡಿದ ಬೆನ್ನಲ್ಲೇ 4 ಸಾರಿಗೆ ನಿಗಮಗಳ ಸಿಬ್ಬಂದಿ ವೇತನ ಪರಿಷ್ಕರಣೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಾರಿಗೆ ಸಚಿವರು, ಆರ್ಥಿಕ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ರು. ಈ ವೇಳೆ ಸಾರಿಗೆ ಸಿಬ್ಬಂದಿಯ ವೇತನ ಪರಿಷ್ಕರಣೆ ಪ್ರಮಾಣದ ಬಗ್ಗೆ ಚರ್ಚೆ ನಡೆಯಿತು. ಇಂದು ರಾತ್ರಿ ಸಾರಿಗೆ ಸಿಬ್ಬಂದಿಗೆ ಸಿಹಿ ಸುದ್ದಿ ಸಿಗುತ್ತಾ ನೋಡಬೇಕಿದೆ.